ನಮಸ್ತೆ. ಒಂದಷ್ಟು ಜನ ನನಗೆ ಡಿ.ಎಂ ಮಾಡಿ ಕೇಳ್ತಿರ್ತೀರಾ, ಅಕ್ಕ ಅಮೆರಿಕಾದಲ್ಲಿ ಚಳಿಗಾಲ ಅಲ್ವಾ, ಎಷ್ಟಿರುತ್ತೆ ಟೆಂಪ್ರೇಚರ್ ಇವಾಗ ನೀವಿರೋ ಕಡೆ ಅಂತ. ನಾವಿರೋದು ಟೆಕ್ಸಸಲ್ಲಿ. ನೀವು ನೋಡಿದ್ರಿ ಅನ್ಸುತ್ತೆ, ಟೆಂಪ್ರೇಚರ್ 8 ಡಿಗ್ರಿ ಇತ್ತು. ಬೆಳಗ್ಗೆ ಹೊತ್ತು ಬಿಸಿಲು ಕೂಡ ಇರುತ್ತೆ. ಸಾಯಂಕಾಲ ಆಗ್ತಾ ಆಗ್ತಾ ಟೆಂಪ್ರೇಚರ್ ಡೌನ್ ಆಗುತ್ತೆ. 16 ಡಿಗ್ರಿಯಿಂದ 1 ಅವರ್ಗೂ ಕೂಡ ಟೆಂಪ್ರೇಚರ್ ಡೌನ್ ಆಗ್ತಾ ಹೋಗುತ್ತೆ. ಅರ್ಲಿ ಮಾರ್ನಿಂಗ್ ಅಷ್ಟರಲ್ಲಿ 1 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಅಲ್ಲೂ ಕೂಡ ಮಕ್ಕಳು 6 ಗಂಟೆಗೆ ಎದ್ದು 7:30 ಅಷ್ಟರಲ್ಲಿ ಸ್ಕೂಲ್ಗೆ ಹೋಗಬೇಕು. ತುಂಬಾನೇ ಗ್ರೇಟ್ ಅನ್ಸುತ್ತೆ. ಇನ್ನು ನಾನು ಚಿಕ್ಕ ಮಗಳನ್ನ ಇವತ್ತು ಸ್ಕೂಲ್ಗೆ ಡ್ರಾಪ್ ಮಾಡಿದ್ದೆ. ದೊಡ್ಡ ಮಗಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದೀನಿ. ಲಾಸ್ಟ್ ಮಿನಿ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ, ನನ್ನ ಮಗಳು ಸ್ಕೇಟ್ ಸ್ಕೂಟಿಯಿಂದ ಬಿದ್ದು ಕೈ ಫ್ರಾಕ್ಚರ್ ಮಾಡ್ಕೊಂಡಿದ್ಲು ಅಂತ. ಹಾಗೆ ಹಾಸ್ಪಿಟಲಲ್ಲಿ ಕ್ಯಾಸ್ಟ್ ಕೂಡ ಹಾಕ್ಸಿದ್ವಿ. 4 ವೀಕ್ಸ್ ಆದಮೇಲೆ ರಿಮೂವ್ ಮಾಡಿಸಿ ಅಂತ ಹೇಳಿದ್ರು. ಸೊ ಇವತ್ತು ಅಪಾಯಿಂಟ್ಮೆಂಟ್ ಇತ್ತು, ಕರ್ಕೊಂಡು ಬಂದಿದ್ದೀವಿ. ಆ ಕಾಸ್ಟ್ ಮೇಲೆ ನೋಡ್ಬೋದು ಇಷ್ಟೊಂದು ಹೆಸರುಗಳಿದೆ. ನನ್ನ ಮಗಳು ಓದೋ ಸ್ಕೂಲಲ್ಲಿ ಅವ್ರ ಫ್ರೆಂಡ್ಸು ಅವ್ರ ಹೆಸರುಗಳೆಲ್ಲ ಬರ್ದಿರೋ ಅಂಥದ್ದು. ಸೊ ರಿಮೂವ್ ಮಾಡಿದ್ರು, ಎಕ್ಸ್ರೇ ಮಾಡಿ ನೋಡಿದ್ರು. ಎಕ್ಸ್ರೇ ಮಾಡಿದ್ಮೇಲೆ ಗೊತ್ತಾಯಿತು ಹೊಸ ಬೋನ್ ಬೆಳೆದಿದೆ, ಏನೂ ತೊಂದರೆ ಇಲ್ಲ. ಆದರೆ ಆ ಕ್ರ್ಯಾಕ್ ಏನಿದೆ ಅದು ಹಾಗೆ ಇದೆ. ಸೊ ಇನ್ನೂ 4 ವಾರ ಬ್ರೇಸ್ ಹಾಕ್ಕೊಂಡಿರಬೇಕು ಅಂತ. ಇದರ